ಈಗ ವಾಸ್ತವದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಂದು ರೀತಿ ಅಘೋಷಿತವಾದಂಥ ತುರ್ತು ಪರಿಸ್ಥಿತಿಯನ್ನು ಈ ಈವೆಂಟ್ ಮ್ಯಾನೇಜರು, ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಒಟ್ಟಾರೆ ನಾಳೆ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಎಲ್ಲಿ ಜನ ಪ್ರಶ್ನೆ ಮಾಡ್ತಾರೋ, ನಮ್ಮ ಆಡಳಿತದ ವೈಫಲ್ಯವನ್ನು ಕೇಳ್ತಾರೋ ಅನ್ನೋ ಭಯಕ್ಕೋಸ್ಕರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಯಾರು ಇಲ್ಲಿ ನಮಗೆ ಸೂರಿಗಾಗಿ 20-30 ಸೈಟ್ಗೋಸ್ಕರ ಕಳೆದ 3-4 ವರ್ಷಗಳಿಂದ ನಿರಂತರವಾಗಿ ಅವರು ಹಕ್ಕನ್ನು ಮಂಡಿಸ್ತಾ ಇದ್ದಾರೆ. ಅದನ್ನೇ ಪ್ರತಿಭಟನೆ ಅಂದ್ಕೊಂತಾರೆ. ಏನು ಈ SPDC ಜನ ನನಗೊಂದು ಅಂಗೈಗಲ ಭೂಮಿ ಕೊಡಪ್ಪ, ಈ ರಾಜ್ಯದ ಟ್ಯಾಕ್ಸ್ ಪೇಯರು, ಈ ನೆಲದ ನಾನು ಸಂವಿಧಾನ ಹಕ್ಕನ್ನು ಪಡ್ಕೋಬೇಕು ಕೊಡ್ರಿ ಅಂತ ಕೇಳೋದನ್ನು ಅವ್ರನ್ನ ಒಂದು ರೀತಿ ಈ ಪೊಲೀಸರನ್ನ ಇಟ್ಕೊಂಡು, ಅವ್ರು ಯಾರೋ DYSP ಚಂದ್ರಶೇಖರ್ ಅಂತ ಇದ್ದಾರೆ, ಅವ್ರು ನೋಡ್ತಾ ಇದ್ವಿ ವಿಡಿಯೋಗಳಲ್ಲಿ. ಆ ಮನುಷ್ಯ ಬಡವ್ರನ್ನ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನು ಒಂದು ರೀತಿ ನಾವು ಕುರಿ ಕೋಳಿ ಎಳ್ಕೊಂಬರ್ಬೇಕಾದ್ರೂ ಅದು ಎಷ್ಟು ಅದು ಆಕ್ರೋಶ ವ್ಯಕ್ತಪಡಿಸುತ್ತೆ, ಆಕ್ರಂದನ ವ್ಯಕ್ತಪಡಿಸುತ್ತೆ. ಮನುಷ್ಯರನ್ನ ಕುರಿ ಕೋಳಿ ಕತ್ತೆಗಿಂತ ಕಡಿಯಾಗಿ ಹಿಡ್ಕೊಂಡು ಎಳೆದಾಡ್ತಾರೆ, ಪೊಲೀಸ್ ಇದಕ್ಕೆ ತುಂಬುತ್ತಾರೆ. ಬಡವರು ರೀ, ಸಮಾಜದ ಕಟ್ಟಕಡೆಯ ಮನುಷ್ಯರು ನೋಡ್ರಿ. ದಲಿತರು ಅಂದರೆ ಯಾರ್ರೀ? ಸಮಾಜದಲ್ಲಿ ಕೊನೆ ವ್ಯಕ್ತಿಗಳು, ಶೋಷಣೆಗೊಳಬಾದಂಥವ್ರು. ಈ ಜಿಲ್ಲೆನಲ್ಲಿರೋರು ಯಾರಪ್ಪ? ದಲಿತ ಮಂತ್ರಿ ಅಂತ ಹೇಳ್ತಾರೆ ಪರಮೇಶ್ವರ್ ಅವರು. ನನಗನ್ಸುತ್ತೆ ಈ ಪರಮೇಶ್ವರ್ ಅವರ ಈ ಸುತ್ತ ಇದೆಯಲ್ಲ ಈ ಪಟಾಲಮ್, ಈ ಅಧಿಕಾರಿ ಪಟಾಲಮ್ಮು, ಅವ್ರಿಗೆ ಅದೇನಂತೈತೋ ಅವ್ರನ್ನೂ ಒಂದು ರೀತಿ ನನಗನ್ನಿಸ್ದಂಗೆ ಇದನ್ನೆಲ್ಲ ನೋಡಿದ ಮೇಲೆ ಡಾಕ್ಟರ್ G. ಪರಮೇಶ್ವರ್ ದಲಿತ ಅಲ್ಲ ರೀ, 100% ಬಲಿತ. ಏಕೆಂದರೆ ಈ ರೀತಿಯ ಮನಸ್ಥಿತಿ ಬರೋದಕ್ಕೆ ಕಾರಣ ಏನು? ದಲಿತರ ಬಗ್ಗೆ ಕಾಳಜಿ ಇರಬೇಕು, ಕರುಣೆ ಇರಬೇಕು, ಪ್ರೀತಿ ಇರಬೇಕು. ಒಂದು ಕೆಲಸ, ಈ ಭೂಮಿ ಮೇಲೆ ತುಮಕೂರು ಜಿಲ್ಲೆಯಲ್ಲಿ ಬಡವರೇ ಇರಬಾರ್ದು ಅನ್ನೋದೇನಾದ್ರು ಪರಮೇಶ್ವರ್ ತಲೆಯಲ್ಲಿದ್ದರೆ ದಯಮಾಡಿ ಈ ಭೂಮಿ ವಸತಿ ಸೇರಿದಂತೆ ಯಾರ್ಯಾರು ದಲಿತರು ಹೋರಾಟ ಮಾಡ್ತಾರಲ್ಲ, ದಯಾಮರಣ ಕೊಟ್ಬಿಡ್ರಿ ಪರಮೇಶ್ವರ್. ದಯಾಮರಣ ಕೊಟ್ಬಿಡಿ. ಅತ್ಲಾಗ ಇವ್ರು ಯಾರೂ ಇರಲ್ಲ, ಬಡವರು ಅನ್ನೋದು ಇರೋದೇ ಇಲ್ಲ. ನಿಮ್ಮ ಸುತ್ತ ಬರೀ 0 ಟ್ರಾಫಿಕ್ನಲ್ಲಿ ನಿಮ್ಮ ಪಟಾಲಮ್ ಇರುತ್ತೆ, ನೀವು ಆನಂದವಾಗಿರ್ಬೋದು, ಖುಷಿಯಾಗಿ. ಹಾಗಾಗಿ ಒಟ್ಟಾರೆ ಡಾಕ್ಟರ್ G. ಪರಮೇಶ್ವರ್ ಅವರೇ, ಇದು ಅಸಹ್ಯ ನಿಮ್ಮ ನಡವಳಿಕೆ. ಅವ್ರಿಗೆ ಕೊಡಬೇಕಾದ ಕೊಡ್ರಿ, ನಿಮ್ಮ ದಲಿತರಿಗೋಸ್ಕರ ಕೊಡಿ.